ಯವ್ವ ಯವ್ವ ನನ್ನ ಮಗಳದು ಯಾಕ ಜೀವ ಭಾಳ ನೆನ್ಸಾಕತೈತಿ. ಯವ್ವ ಎಷ್ಟು ದಿನ ಆತು ನನ್ನ ಮಗಳು ಬಂದೇ ಇಲ್ಲ. ಹೋದ ವಾರನ್ಯಾಗ ಬಂದು ಹೋಗಿದ್ಲು, ಇನ್ನೂವರೆಗೂ ಅಕ್ಕಿ ಬಂದೇ ಇಲ್ಲ. ಯಾಕ ಜೀವ ಭಾಳ ನೆನ್ಸಾಕತೈತಿ ನೋಡವ್ವ. ಫೋನರ ಮಾಡ್ಲೇನು? ಫೋನರ ಮಾಡಿ ಮಾತಾಡೋಣಂದ್ರೆ ಈ ಬಿಡಾಡಿ ಸಸಿ ಒಬ್ಬಾಕಿ ಮನ್ಯಾಗ ಅದಾಳ. ಏನು ಮಾತಾಡೋಕ್ಕೂ ಆಗಂಗಿಲ್ಲ. ಮಾತಾಡೋಣಂದ್ರೆ ನನ್ನ ಮಗಳ ಜೊತೆಗೆ ಎಲ್ಲಿ ಬರೀ ಈಕಿದ ಸುದ್ದಿ ಮಾತಾಡ್ತೇವಲ್ಲ, ಮತ್ತು ನಾವು ಏನು ಮಾತಾಡೋಕ್ಕನ ಆಗಂಗಿಲ್ಲ. ನೋಡೋಣ ತಡಿ, ಹಚ್ಚೋದಾದ್ರೆ ಆಮೇಲೆ ಒಂದಿಟ್ಟು ಹೊರಗೆ ಹೋಗಿ ಹಚ್ತೀನಿ ನನ್ನ ಮಗಳಿಗೆ. ಇವ್ವ ಸಾರೂ ಆತು, ಇನ್ನೇನು ನಾಷ್ಟನೂ ಆಗೈತಿ, ಎಲ್ಲ ಆಗೈತಿ. ಸಾರು ಆತು, ಇನ್ನೇನು ಅನ್ನಕ್ಕೆ ಇಡೋದಂದ. ಈಗ ಟೈಮ್ 10 ಗಂಟೆ ಆಗೈತಿ. ಮುಂಜಾನೆ 1 ಗಂಟೆಗೆ ಹಿಂಗತಿ ಅಡುಗೆ ಮಾಡಿದ್ನಂದ್ರೆ ಅನ್ನ ಒಂದು ಮಾಡಿದ್ರೆ 2 ಗಂಟೆ ಮಟ್ಟ ಬಿಸಿದು ಉಣ್ತಾರೆ. ಇಲ್ಲಾಂದ್ರೆ ಮುದೋಡಿ ಹೊದರ್ತಾಳೆ ಹಂಗೆ. ಅಯ್ಯೋ ನನಗೆ ತಣ್ಣಂದು ಮಾಡಿ ಹಾಕಿದ್ಲು, ಅಯ್ಯೋ ನನಗೆ ಹಸಿದು ಮಾಡಿ ಹಾಕಿದ್ಲು ಅಂತೇಳಿ ಬೇಡ ಬೇಡ ಈಕೆ ಕಡೆಗೆ ಅನ್ಸ್ಕೊಳ್ಳೋದೇ ಬೇಡ. 1 ಗಂಟೆಗೆ ಬಿಸಿದು ಮಾಡಿ ಒಂದು ಅರ್ಧ ತಾಸ್ನಾಗ ಅನ್ನ ಆಗ್ತೈತಿ. ಅನ್ನ ಆಗಿದ್ಮೇಲೆ ಹಾಕಿ ತೋಡ್ತೇನೆ ಒಂದಿಟ್ಟು. ನಿನ್ನಿವ ರೊಟ್ಟಿ ಪಲ್ಯ ಅದು ಐತಿ, ನಿನ್ನಿದ ಅದನ್ನು ಉಣ್ತೇನೆ ಅಂತಂದಾಳೆ. ಒಂದಿಟ್ಟು ಇಲ್ಲೇ ನನ್ನ ಗೆಳತಿ ಮನೆಗಾರ ಹೋಗಿ ಬರ್ತೀನಿ. ನೋಡೋಣ ಮುದ್ದೋಡಿ ಏನು ಮಾಡ ಅಂತಾಳೆ ಒಂದಿಟ್ಟು ಕೇಳಿ ಒಂದಿಟ್ಟು ಹೋಗಿ ಬರ್ತೀನಿ ಅಂತ. ನನಗೂ ಬ್ಯಾಸರಾಗ ಹಾಕ್ಬಿಟ್ಟೈತಿ. ಇನ್ನು ಮಕ್ಕೊಂದ್ರೆ ಮತ್ತೆ ಅದಕ್ಕೊಂದು ಹೊದ್ರಕೊಂತ ಕುಂದಿರ್ತಾಳೆ, ಮಕ್ಕೊಂಬಿಡ್ತಾಳೆ ಅಂತೇಳಿ ಹೋಗ್ಯಾರ ಬರ್ತೀನಿ ತಡಿ ಒಂದಿಟ್ಟು. ಅತ್ತಿ ನಾನು ಸ್ವಲ್ಪ ಇಲ್ಲೇ ನನ್ನ ಗೆಳತಿ ಮನೆಗೆ ಹೋಗ್ಬರ್ತೀನಿ ರೀ. ಒಂದು ಸ್ವಲ್ಪ ಕೆಲಸ ಐತಿ. ಅಡ್ಗೆ ಗಿಡ್ಗಿ ಎಲ್ಲ ಮಾಡೇನಿ ರೀ, ಅನ್ನಕ್ಕೊಂದೇ ಇಡ್ಬೇಕು. ಮತ್ತು ಈಗ 10 ಗಂಟೆ ಆಗೈತಲ್ಲ, ಇನ್ನೇನು ಅಡುಗೆ ಮಾಡೋದು. ಮತ್ತು ಸುಮ್ಮನೆ ನಿಮ್ಗೆ ಉಣ್ಣಾಕ ಭಾಳ ತಣ್ಣಗಾಗ್ಬಿಡ್ತೈತಿ. ಇನ್ನೊಂದು ಸ್ವಲ್ಪ ಬಿಟ್ಟು ಬಂದು 1 ಗಂಟೆ ಸುಮಾರು ಹಿಂಗೆ ಅನ್ನಕ್ಕೆ ಇಟ್ಟನಂದ್ರೆ ನೀವು ಬಿಸಿ ಬಿಸಿಯಾದ ಊಟ ಮಾಡ್ತೀರಿ. ಹೋಗ್ಯಾರ ಬರಲಿ ರೀ. ಮತ್ತು ಸುಮ್ಮನೆ ಎಲ್ಲ ಕೆಲಸನೂ ಆಗೈತಿ, ಬ್ಯಾಸ್ರಾಗ ಹಾಕ್ಬಿಟ್ಟೈತ್ರಿ. ಆಮೇಲೆ ಸಂಗೀತ ರೊಕ್ಕ ಒಂದು ಕೊಡೋದೈತ್ರಿಪ್ಪ. ನಾಳೆ ಹೋಗಿ ಒಂದಿಟ್ಟು ಕೊಟ್ಟು ಬಂದುಬಿಟ್ನಂದ್ರೆ ಹೆಂಗಿದ್ರು ನಾಳೆ ಶುಕ್ರವಾರ ಅಲ್ಲ, ಇವತ್ತ ಕೊಟ್ಟು ಬಂದ್ರೆ ಚಿಂತೆ ಬಿಡ್ತೈತಂತ. ಗೆಳತಿ ಮನೆಗೆ ಹೋಗ್ತೇನು? ಹೋಗು, ಬಿಸಿದು ಏನು ಮಾಡಾಕ್ತೇನಂತ ನನಗೆ ಹೇಳ್ತಿದ್ದಿ. ನೀ ಎಂತ ಮಾಡ್ಯಾಕಿದ್ರು ನಾನೇನವ ಬಾಯಿ ಸತ್ತಿದ್ದತ್ತಿ. ನನ್ನಂತ ಅತ್ತಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿ ನೀನು. ಅದು ಯಾವ ಗಿಡದ ಬುಡದಾಗ ಕುಂತ ತಪಸ್ ಮಾಡಿದ್ಯಾ ಏನೋ ದೇವ್ರಿಗೆ ಗೊತ್ತು. ಬಾಯಿ ಸತ್ತಂತ ಅತ್ತಿ ಸಿಕ್ಕಾಳ ನಿನಗೆ. ಎಲ್ಲ ನಿಂದ ನಡೆದೈತಿ. ಮಾಡವ ಏನು ಮಾಡ್ತೀಯ ಮಾಡು. ಏನು ಚೀಟಿ ರೊಕ್ಕ ಕೊಡಾಕೊಂತೀಯ, ಏನು ಪಂಟ ಹಚ್ಕೊಂಡ್ ಕುಂದಾಕೊಂತೀಯ. ನಿನಗ ಮನ್ಯಾಗ ಕಾಲಾಗ ನಾಯಿ ಗೆರಿ ಇದ್ದಂಗೆ ಅದಾವ. 1 ನಿಮಿಷ ನಿನ್ನ ಕಾಲು ಮನ್ಯಾಗ ನಿಂದ್ರಂಗಿಲ್ಲ. ನನಗೊಬ್ಬಾಕಿ ನಾಯಿ ಚಲ್ದಂಗೆ ಚಲ್ಲಿ ಓಕೆವ. ಹೋಗು, ಎಷ್ಟೊತ್ತಿಗೆ ಬಂದು ಅನ್ನಕ್ಕಿಟ್ಟು ಎಷ್ಟೊತ್ತಿಗೆ ಹಾಕ್ಕೊಡ್ತೀಯ ನಾನು ನೋಡ್ತೇನೆ ನಿನಗೆ. ಮುಂಜಾನೆ ನಾಷ್ಟ ಮಾಡಿದ್ದಿ ಅದಕ್ಕೂ ಬಾಡ್ದಂಥ ಇಡ್ಲಿ ಕಲ್ಲಾಗಿದ್ದು. ನಾನು ಬರೀ ಒಂದು 10 ಇಡ್ಲಿ ತಿಂದೇನೆ, ಒಂದು 20 ಇಡ್ಲಿ ತಿನ್ನಕ್ಕೆ 10 ಇಡ್ಲಿ ತಿಂದೇನವ. ನನಗೆ ನಾಲ್ಗಿಗೆ ಹತ್ತಿಲ್ಲ. ಅದು ನೋಡವ, ಊಟನೂ ಯಾವಾಗ ಬಂದು ಮಾಡಿಕೊಡ್ತೀಯ ಮಾಡಿಕೊಡು ಅಂದಂಗೆ ಇಡ್ಲಿ ಅದಾವೇನು ಮತ್ತೆ? ಮುದೋಡಿ ಊರು ಮುದೋಡಿ ಜವ್ ತಿನ್ನಂಗೆ 20-25 ಇಡ್ಲಿ ತಿಂದು ಕುಂತಾಳ. ಮತ್ತು ಇಡ್ಲಿ ಹೆಸರಿಡ್ತಾಳೆ ನೋಡಿ. ಈಗ ಎಂಥದ್ದು ಮಾಡಕ್ಕೆ ಕೊಟ್ರ ಈಕಿನ್ನ ನೋಡಿದ್ನಂದ್ರೆ ಈಕಿನ್ನ ಮೈಯೆಲ್ಲ ಉರಿ ಬೀಳ್ತೈತಿ. ಏನು ಮಾಡೋದು ಅತ್ತೆ ಅಲ್ಲ ಅಂತೇಳಿ ಬಾಯಿ ಮುಚ್ಕೊಂಡಿರ್ತೀನಿ. ಬಿಸಿ ತಿನ್ನಂಗಿಲ್ಲ ಅಂತಿಕ್ಕಿ. ಒಂದೀಟ್ ಹಾರಿದ್ದು ಹಾಕಿದ್ನಂದ್ರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾಳೆ ರೋಡಿಗೆ ನಿಂತ. ಎಂಥ ಅಡಿಗೆ ಮಾಡ್ಯಾಕ ಹೇಳಂತ ಮತ್ತೆ ಈ ಮಾತು ಮಾತಾಡ್ತಾಳೆ. ಬಾಯ ಹುಳ ಬಿದ್ದು ಹೋಗಲ್ಲ ಏನಿಕ್ಕಿ ಹಂಗೆ. ಬಿಡಾಡಿ ಊರು ಬಿಡಾಡಿ. ಏನು ಯೋಚನೆ ಮಾಡಾಕತ್ತಿ? ಇಡ್ಲಿ ಅದಾವೇನು ಅಂತ ಕೇಳಿದ್ನವ. ಅತ್ತಿ ಅದಾವ್ರಿ ಅತ್ತಿ, ಅದಾವ ಇಡ್ಲಿ. ಹೌದು ಬಿಡ್ರಿ ಅತ್ತಿ, ಇಡ್ಲಿ ಏನು ಬೇಸಾಗಿದ್ದಿಲ್ಲ. ನಾನು ತಿಂದು ನೋಡಿದ್ನಿ. ಪಾಪ ನೀವು ಹತ್ತಿಲ್ರಿ ಅತ್ತಿ. 24 25 24 ಇಡ್ಲಿ ತಿಂದಿರಿ. ನಾನು ನೋಡೇನ್ರಿ. ನಾ ತಿನ್ನೋದ್ರ ಮೇಲೆ ಕಣ್ಣಿತ್ತೆ ನಿನಗೆ ಹೇಳಾಕತ್ತಿ ಅಲ್ಲ. ನಾ 10 ಇಡ್ಲಿ ಅಂತ ನಾ ಅನ್ಕೊಂಡೇನಿ. ನೀನು 24 ಅಂತೇಳಿ ಹೇಳಾಕತ್ತಿ. ಯಾಕ ನಾ ತಿನ್ನೋದನ್ನ ಎಣಿಸ್ಕೊಂತ ಕುಂತಿದ್ದೀಯ ಏನು? ಮತ್ತೆ ನೆನಪಿರ್ಲಿ, ಈ ಮನೀದ ಮಹಾ ಕಂಬದನ್ನ ಮೇನ್ ಕಂಬ ನಾನು ಏನು. ನಾ ತಿಂದುಂಡು ಗಟ್ಟಿರ್ಬೇಕ, ಬಗ್ಗು ಊರು ಬಗ್ಗು. ಅಯ್ಯ ಅತ್ತಿ, ನಾನೆಲ್ಲಿ ಹಂಗಂದೇರಿಪ್ಪ. ನೀವು ಮೇನ್ ಕಂಬಾನ ಹೌದ್ರಿ ಈ ಮನೆಗೆ, ನನಗೂ ಗೊತ್ತೈತದ.
ಮತ್ತು ಈ ಕಂಬ ಬಿತ್ತೋತಂದ್ರೆ ಮತ್ತು ನಮಗೆ ಆಟ ಆಡಕ್ಕೆ ಇದನ್ನಿಲ್ಲಲ್ರಿ. ಮತ್ತು ಹಿಂಗಾಗಿ ನೀವು ತಿಂದುಂಡು ಗಟ್ಟಿ ಇರ್ಬೇಕಂತೇಳಿ ನೀವು ಅಷ್ಟಷ್ಟು ತಿಂತೀರ ಅನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ಹೇಳಿದ್ರಿ ನಾನೇನು ಎಣಿಸಿಲ್ರಿ. ನೀವು ಒಂದು ಸರ್ತಿ ಆದಮೇಲೆ ಇನ್ನೊಂದು ಸರ್ತಿ ಆದಮೇಲೆ ಮತ್ತೊಂದು ಸರ್ತಿ ಅಂತೇಳಿ ತಗೊಂಬ ಅಂತ ಅಂದ್ರಲ್ಲ, ಅದ್ರ ಸಂಬಂಧ 3-4 ಸರ್ತಿ ನಾನು ತಂದು ಹಾಕಿನಲ್ರಿ. ಹಿಂಗಾಗಿ ಅದ್ರ ಲೆಕ್ಕ ಹೇಳಿದೆ ನಿಮಗೆ. ನಾನೇನು ಎಣಿಸ್ಕೊಂಡು ಕುಂತಿಲ್ರಿಪ್ಪ. ಅಯ್ಯ ನೀವು ದಿನ ಪೂರ್ತಿ ಎಷ್ಟಂತ ತಿಂತೀರಿ ಅದೆಲ್ಲ ಎಣಸಕ್ಕಾಗ್ತೈತೇನ್ರಿ ಅತ್ತಿ? ನೋಡ್ರಿ ಅತ್ತಿ, ನೀವು ಅಂತೀರಿ ಸರಿಗೆ ಸ್ವಾರಿಕಾಯಿ ಆಗ್ಯಾನಂತೇಳಿ. ನಾ ಅಷ್ಟು ಚೊಲ್ ಅಡುಗೆ ಮಾಡಾಕ್ಲಾರ್ದನ ತಿಂದು ಸರಿಗೆ ಸ್ವಾರಿಕಾಯಿ ಆಗಿರ್ತೀರೇನ್ರಿ? ಮತ್ತು ಎಂಥ ದೊಡ್ಡ ಹಂಡೆ ಇರ್ತೈತಲ್ರಿ, ಹಂಡೆ ಅಂತ ಹೊಟ್ಟೆ ಮಾಡ್ಕೊಂಡು ಎಷ್ಟು ಚಂದ ಕುಂತಿರ್ತೀರಿ ಬೆಲ್ಲ ಹೊಡಿಯೋ ಕಲ್ನಂಗೆ. ಅದು ಯಾವ ಬಾಯಿಲೆ ಹೇಳ್ತೀರಿ ಅತ್ತಿ ಸರಿಗೆ ಸ್ವಾರಿಕಾಯಿ ಆಗ್ಯಾನಂತೇಳಿ? ಯವ್ವ ಏನು ಮಾತಾಡೋದು ಕಲ್ತಿ ಯವ್ವ? ಅತ್ತಿ ಅಂದ್ರೆ ನಿನಗೆ ಒಂದು ಈಟು ಕಿಮ್ಮತ್ತಿಲ್ಲ. ಅತ್ತಿ ಮಾತಂತೂ ಕೋಳಿ ಪುಚ್ಚ ಬಿಡು ನಿನಗೆ. ಹಂಗೆ ಕಿತ್ತು ಒಗಿತಿರ್ತೀವಿ. ನಿನಗಂದು ತಪ್ಪಿಲ್ಲ. ಅವನು ಅದಾನಲ್ಲ, ಅವನು ಹಲ್ಕಟ್ಟು ಬಾಡ್ಯ ನಿನಗೆ ತಲೆ ಮೇಲೆ ಒತ್ತಿಸ್ಕೊಂಡು ಮೆರೆಯಾಕತ್ತಾನ ನೋಡು. ಅವನಿಗೆ ಬಗ್ಗ ಬಡಿಬೇಕು. ಅವನಿಗೆ ಬರಲಿ ಅವ್ನು ಹಲ್ಕಟ್ಟು ಬಾಡ್ಯ, ಬರಲಿ ಅವ್ನು ಎಲ್ಲೋಗನ. ಎಣತಿಗೆ ಇದನ್ನ ಶಿಕ್ಷಣ ಕಲ್ಸಾನ ಏನ ಕೇಳ್ತೇನೆ ಅವನಿಗೆ. ಅತ್ತಿಗೆ ಬಾಯಿಗೆ ಬಂದಂಗೆ ಮಾತಾಡಂತ ಕೇಳ್ತೇನೆ, ಮಾತಾಡಂತ ಹೇಳೋಣ ಏನ ಅವನಿಗೆ ಕೇಳ್ತೇನೆ. ಮೊದಲು ಅವನಿಗೆ ಕೇಳ್ತೇನೆ. ನನ್ನ ಮಗ ತಂದಾಕಿದ್ದು ನಾ ತಿನ್ನೋದಕ್ಕೆ ನೀ ಇಷ್ಟೆಲ್ಲ ಮಾತಾಡ್ತೀನಿ ನನಗೆ. ಬರಲಿ ಅವ ಇವತ್ತು ನಿನಗೆ ನಾಕರ ಹಾಕಿಸ್ಲಿಲ್ಲ, ನನಗೆ ತಿಂಡಿದ್ದ ಕರಗಂಗಿಲ್ಲ ನನಗೆ. ಬಿಡಾಡಿ ಊರು ಬಿಡಾಡಿ ಬರಲಿ ಅವ. ನೋಡ್ರಿ ಅತ್ತಿ, ಸುಳ್ಳ ನಾ ನಿಮಗೆ ಏನಂದಿಲ್ಲ. ನೀವು ಇಲ್ಲದೊಂದು ಸಲ್ಲದೊಂದು ಗಂಡನ ಮುಂದೆ ಹೇಳಿ ಗಂಡ ಹೆಂಡತಿಗೆ ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ. ಅಷ್ಟಕ್ಕೂ ನನ್ನ ಗಂಡ ನಿಮ್ಮ ಮಾತು ಕೇಳೋದೇನೇ ಇಲ್ಲ. ಚಲೋದಿತ್ತಂದ್ರೆ ನಾನು ಏನಾರ ತಪ್ಪು ಮಾಡಿದ್ನಂದ್ರೆ ಕೇಳಿ ನನಗೆ ಬೈತಾನೆ. ನೀವು ಇಲ್ಲದ ಸಲ್ಲದೆಲ್ಲ ಮಾತಾಡಿ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಏನ್ರಿ? ನಿಮಗೂ ಒಂದು ಮಗಳದಾಳ, ನೆನಪಿಟ್ಕೋರಿ ಒಂದಿಟ್ಟು. ಅಲ್ಲಿನೂ ಅವ್ರ ಮನೆಯಾಗ ಯಾರು ಅವ್ರ ಅತ್ತಿ ಅವ್ರ ನಾದ್ನಿ ಹಿಂಗೆ ಜಗಳ ಹಚ್ಚಿದ್ನಂದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತಿದ್ರೇನ? ಯಾಕೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಮಾತಾಡ್ತೀರ ಏನು? ಮತ್ತು ನೀವು ಬರಲಿ ಹೇಳ್ರಿ, ನನ್ನ ಗಂಡ ಬರಲಿ, ಅದು ಏನು ಹೇಳ್ತೀರಿ ಹೇಳ್ರಿ, ನಾನು ಹೇಳ್ತೇನಂತೆ ಅದು ಏನಂತೇಳಿ. ಸುಮ್ಮನೆ ಇಲ್ಲದಕ್ಕೆಲ್ಲ ಜಗಳ ತೆಗಿತೀರಲ್ಲ, ಹಂಗೆ ಭಾರಿ ಆಯ್ತು ಬಿಡ್ರಿ ನಿಮ್ದು. ನೀವು ಏನಾರ ಯಾಕೆ ಮಾಡ್ಕರಿ, ನನಗೆ ಟೈಮ್ ಆತ. ಮತ್ತೆ ಬಂದು ಇನ್ನು ನನಗೆ ಕೆಲಸ ಅದಾವ. ನಾನು ಪರಕ್ಕನವ್ರ ಮನೆಗೆ ಹೋಗಿ ಒಂದಿಟ್ಟು ಚೀಟಿ ರೊಕ್ಕ ಅದು ಕೊಟ್ಟು ಬರ್ತೀನಿ ರೀ ಅತ್ತಿ. ನೋಡು ಬಿಡಾಡಿ ಹೆಂಗೆ ಹೊಕ್ಕಾಳ ನೋಡು, ಮಾತಾಡಿದ್ರು ಕಿಮ್ಮತ್ ಕೊಡ್ಲಾರ್ದಂಗೆ. ಅಂದ್ರೂ ಏನಾರ ಹೇಳ, ನನ್ನ ಸೊಸೆ ಜೊತೆಗೆ ದಿನಕ್ಕೆ ಒಂದರ್ತಿಯಾರ ಜಗಳ ಆಡಲಿಲ್ಲ ಅಂದ್ರೆ ನನಗೆ ತಿಂದಿತ್ತಂತೂ ಆಗಂಗಿಲ್ಲ ನೋಡವ ನನಗೆ. ಪಾಪ ನನ್ನ ಬಾಯಿಗೆ ಓಡೇ ಓತ. ಇರಲಿ ಬಿಡು, ನನ್ನ ಮಗಳಿಗೆ ಒಂದಿಟ್ಟು ಫೋನರ ಹಚ್ತೀನಿ. ಯಾಕೆ ನನ್ನ ಮಗಳಿಗೆ ನೋಡೋಂಗೆ ಆಗ್ಬಿಟ್ಟೈತಿ. ನೋಡೋಣ ಕರೆಸ್ತೇನೆ ನನ್ನ ಮಗಳು. ಪಾಪ ಏನು ಮಾಡಾಕತ್ತೈತೆ ಏನೋ ನನ್ನ ಕೂಸು. ರಿಂಗ್ ಆಗತೈತಿ, ಎಬ್ಸವಳ್ಳಲ್ಲ ಯಾಕ ಏನ? ಏನು ಕೆಲಸ ಗಿನ್ ಮಾಡಾತಾಳ ಏನ? ಎಬ್ಸಿದ್ಲ. ಹಲೋ, ಯವ್ವ ನಾನು ಲಕ್ಷ್ಮಕ್ಕ ಮಾತಾಡೋದ. ಹೇಳ್ಬೇವಾ, ಕೇಳಿಸ್ತೈತಿ ಹೇಳ. ನಿನ್ನ ನಂಬರ್ ಹೌದು ಗೊತ್ತೈತಿ ನನಗೆ, ಸೇವ್ ಮಾಡ್ಕೊಂಡೇನಿ ನಾನು. ಹೇಳ, ಆರಾಮದಿಯಾ? ಏನವ ಆರಾಮ ಅಂತಿದಿ? ನಿನಗೆ ನೋಡ್ಲಾರ್ದ ಎಷ್ಟು ದಿನ ಆಗಿಬಿಟ್ಟೈತಿ. ಭಾಳ ಜೀವ ನೆನ್ಸಾಕತ್ತ ಬಿಟ್ಟೈತೆ ನನಗೆ ನಿನಗೆ ನೋಡ್ಬೇಕಂತ. ಬಾರ ಊರಿಗೆ. ಯವ್ವ ನನಗೂ ಹಂಗ ಅನ್ಸೈತೆ ಯವ್ವ. ನಾನು ಬರೀ ಹೋದ ವಾರನ್ಯಾಗ ಬಂದು ಹೋಗಿದ್ದು, ಬಂದಾಗಿಂದ ನಿನಗೆ ನೋಡೇ ಇಲ್ಲ ಯವ್ವ. ನಂದು ಜೀವ ಭಾಳ ನೆನ್ಸಾಕತ್ತೈತಿ ಬೇ. ನೀ ಆರಾಮದಿಯೋ ಇಲ್ಲೋ? ಏನ ಆರಾಮ ಏನ ಬಿಡ ಯವ್ವ. ನಿಮ್ಮ ವೈನಿ ಒಬ್ಬಾಕಿ ನೆಟ್ಟಗೆ ನನಗೆ ಕೂಳು ಕೊಡಂಗಿಲ್ಲ, ನೀರು ಕೊಡಂಗಿಲ್ಲ. ನಾನು ನೋಡಿದ್ರೆ ಒಂದೇ ವಾರನಾಗ ಸೊರ್ಗಿ ಸ್ವಾರಿಕಾಯಿ ಆಗಿಬಿಟ್ಟೇನೆ. ಆಕಿ ಕೈಯಾಗ ಹೇಗಾಕತ್ತೇನಿ. ಭಾಳ ಅಂದ್ರೆ ಭಾಳ ನನಗೆ ಇದನ್ನು ಮಾಡ್ತಾಳೆ. ನನಗೆ ಬೆಳೆಸಿದ್ದ ಅನ್ನ ಹಾಕ್ತಾಳೆ. ಇಬ್ಬರು ಗಂಡ ಹೆಂಡತಿ ಒಳಗೆ ಕುಂತು ಚಲೋದ ಮಾಡ್ಕೊಂಡು ತಿಂತಾರವ. ನನಗೆ ಒಟ್ಟು ಕೇರ್ ಮಾಡಂಗಿಲ್ಲ, ಅತ್ತೆನ ಕಿಮ್ಮತ್ ಕೊಡಂಗಿಲ್ಲ. ಅದಕ್ಕೆ ನನಗೆ ನೀನು ಭಾಳ ನೆನಪು ಬರ್ತೀನಿ ನೋಡವ್ವ ಯವ್ವ. ನನಗೆ ನನ್ನ ಮಗಳು ನೀ ಇದ್ದಿ ಅಂದ್ರೆ ಒಂದಿಟ್ಟು ನಕ್ಕೊಂತ ಆಡ್ಕೊಂತಿರ್ತೇನೆ ಯವ್ವ ನಾನು. ಬಾರ ನನ್ನ ಮಗಳ. ಹೌದಾ ಬೇಯವ್ವ, ನಿನಗೆ ಅಳಿಸಿದ್ದ ಅಡುಗೆ ಹಾಕ್ತಾರ ಅವರು? ನೀ ಯಾಕೆ ಸುಮ್ಬಿಡ್ತಿ ಬೇ? ರೋಡಿಗೆ ಹೋಗಿ ನಿಂದ್ರೆ ಬರಬ್ಬರಿ ರೋಡಿಗೆ ನಿಂತು ಅವ್ನು ಮರ್ಯಾದೆ ಎಲ್ಲ ತೆಗಿಯೋರ್ದು. ಅವನದನ್ನ ನೋಡು, ಅವನು ಅಣ್ಣಂತ ಅಣ್ಣ. ಎಲ್ಲಿ ಅಣ್ಣ ಏನು ಹಲ್ಕಟ್ಟು ಬಾಡೆ, ಬರೇ ಹೆಂಡ್ತಿ ಮಾಡಿದ್ದ ಬಂತು ಬಿಟ್ಟಿದ್ದ ಬಂತು. ಅವನಿಗೆ ಹೆಂಡ್ತಿ ಸೆರಗಿಡ್ಕೊಂಡು ಅಡ್ಡಾಡ್ತಾನೆ. ತಾಯಿ ಅನ್ನೋದಿಲ್ಲ, ತಂಗಿ ಅನ್ನೋದಿಲ್ಲ ಅವನಿಗೆ. ಇದನ್ನ ಭಾರಿ ತಲಿತಿ ಕೇಳ್ಬಿಡವ. ನಿಮ್ಮ ಹೆಂಡ್ತಿ ಕೇಳ ಏನ ನೋಡವ ನಿನ್ನ ಮಗಗೆ ಬರಬ್ಬ
ಬರೀ ಜಗಳ ಮಾಡ್ಬೇಕು ನಿನ್ನ ಮನ್ಯಾಗ ಇಟ್ಟಿಟ್ಕು ಜಗಳ ಮಾಡ್ಕೊಂತಿದ್ರ ದಾರಿಗೆ ಬರ್ತಾರವ್ರು. ಇಲ್ಲಂದ್ರೆ ಹಿಂಗ ನೋಡು ನಿನಗೆ ಮೂಲ ಗುಂಪೆ ಮಾಡಿ ಕುಂದಿರ್ಸಿ ಬಿಡ್ತಾರವ್ರು. ಬರಬ್ಬರಿ ರೋಡಿಗೆ ಹೋಗಿ ನಿಂತು ಜಗಳ ಮಾಡಿ ನೀ ಯಾಕೆ ಸುಮ್ಮನಿರ್ತಿ? ಹೋಗ್ಲಿ ಬಿಡ ಯವ್ವ, ನಾ ಎಷ್ಟು ದಿನದೈತಿ ಇವತ್ತಿರ್ತೇನಿ ನಾಳಿಲ್ಲ. ಗಂಡ ಹೆಂಡ್ತಿಗೆ ಜಗಳ ಹಚ್ಚಿ ಅವ್ರನ್ನ ಕೆಟ್ಟ ಮಾಡಿ ನಾ ಏನು ಮಾಡೋದೈತಿ ಯವ್ವ? ನನ್ನಂತ ಬಾಯಿ ಸತ್ತು ಅತ್ತಿ ಸಿಕ್ಕಿರೋ ಪುಣ್ಯನ ಯವ್ವ. ಆಕಿಗೆ ಪುಣ್ಯ ಮಾಡಿ ಬಂದಾಳಕಿ. ನನ್ನಂತ ಅತ್ತಿ ಸಿಕ್ಕಿದ್ದ ಭಾಳ ಅಂದ್ರೆ ಭಾಳ ಪುಣ್ಯ ಆಕಿಗೆ. ಸರದು ಕುಂದ್ರ ಅನ್ನಂಗಿಲ್ಲವ ನಾನರ ಆಕಿಗೆ. ಮನ್ಯಾಂದ ಎಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೇನಿ, ನನ್ನ ಸೊಸಿ ಜಾಸ್ತಿ ಆಕೈತಂತೇಳಿ ಮತ್ತು ನನಗೆ ಹಿಂಗ ಮಾಡ್ತಾಳ ನೋಡ ಆಕಿ. ಅಯ್ಯ ನೀ ಯಾಕೆ ಅಡಿಗೆ, ನೀ ಯಾಕೆ ಕೆಲಸ ಅದು ಮಾಡ್ತಿ ಬೇ? ಮನ್ಯಾಗ ಅಂಥದ್ದು ಏನು ಇರ್ತೈತಿ? ಮಾಡ್ಕೊಂಡು ಹೋಗ್ಕಳ ಸುಮ್ಮನಿರು. ನೀನು ಯಾಕೆ ಮಾಡ್ತಿದ್ದೆ ಅಕ್ಕಿಗೆ ಅಡಿಗೆ? ಇದು ಕೆಲಸ ಅದು ಮಾಡಕ್ಕೆ ಮಾಡಿಕೊಟ್ಟಿ ಅಂದ್ರೆ ಅಕ್ಕಿಗೆ ಅದು ಸವಲತ್ತು ಆಗಂಗಿಲ್ಲ ಏನು? ನೀ ಮಾಡಕ್ಕೆ ಹೋಗ್ಬಾರ್ದು ನೀನು. ಬರಬ್ಬರಿ ಸುಮ್ಮನೆ ಮಕ್ಕೊಂಬಿಡ್ಬೇಕು ನೀನು ಏನು? ಇಲ್ಲಂದ್ರೆ ಕೈ ನೋವು ಕಾಲು ನೋವು ಅಂತೇಳಿ ಸುಮ್ಮನೆ ಕುಂತು ಬಿಡ್ಬೇಕು. ಇಲ್ಲಂದ್ರೆ ನನ್ನ ಕಡೆಗಾರ ಬಾರ ಯವ್ವ, ನಾನರ ನಿನಗೆ ಚಲೋದ್ ಮಾಡಿ ಹಾಕಿ ಚಲೋ ತನ ನೋಡ್ಕೊತೀನಿ. ನನ್ನ ಕಡೆಗಾರ ಬಾರ ನಮ್ಮವ್ವ ನೀನು. ಏನು ಬರ್ತಿ ಬಿಡ ಯವ್ವ, ನಿಮ್ಮ ಮನ್ಯಾಗ ಅಲ್ಲಿನೂ ಹಂಗೆ ಮಾಡ್ತಾರ. ಅವರು ಸರಿ ಇಲ್ಲ, ನಿಮ್ಮ ಅತ್ತೆ ಅದು ನಿಮ್ಮ ಮಾವದು. ಎಷ್ಟು ದಿನ ಅಂತ ಬಂದು ಕುಂದಿರ್ತೀನಿ. ನೀನ ಬಾರ ಯವ್ವ ಇಲ್ಲಿ. ಯಾಕೆ ನಿನಗೆ ಜೀವ ಭಾಳ ನೆನ್ಸಾಕತ್ ಬಿಟ್ಟೈತೆ ನಿನಗೆ ನೋಡ್ಬೇಕಂತ. ನೀನಾರ ಒಂದು 4 ದಿನ ಬಂದು ಹೋಗಿಲ್ಲಿ. ನೀ ಬಂದೆ ಅಂದ್ರೆ ನಾ ಒಂದು 4 ದಿನ ಆರಾಮ್ ನಕ್ಕೊಂತ ಆಡ್ಕೊಂತಾರೆ ಇರ್ತೇನೆ ಯವ್ವ. ಅದಕ್ಕೆ ನೀ ಬಂದು ಹೋಗ. ಅದಕ್ಕೆ ಈಗ ಹೊರಗೆ ಹೋದ್ಲಾ, ಈಗ ಇಲ್ಲೇ ಎಲ್ಲ ಚೀಟಿ ರೊಕ್ಕ ಕೊಟ್ಟು ಹೋಗ್ತೇನಂತ ಹೋದ್ಲಾ. ಹಿಂಗಾಗಿ ನಿನಗೆ ಫೋನ್ ಹಚ್ಚಿದ್ದೆ ನೋಡಿ ನಿನಗೆ ಮಾತಾಡ್ಬೇಕಂತ ಹೇಳಿ. ನೀ ಬಂದು ಹೋಗು. ಮತ್ತು ನಾನು ನಿನಗೆ ಕರ್ದೇನಂತೇಳಿ ಅನ್ನಕ್ಕೆ ಹೋಗ್ಬೇಡ. ಮತ್ತು ಹಂಗೆ ನಾಳೆ ಮುಂಜಾನೆ ನೀ ಬರೋವಾಗ ನನಗೆ ಫೋನ್ ಮಾಡ. ನಾ ಏನೂ ಗೊತ್ತೇ ಇಲ್ಲ ಅನ್ನರ್ಲಂಗೆ ಫೋನ್ ಎಬ್ಬಿಸ್ತೀನಿ. ಫೋನ್ ಎಬ್ಬಿಸಿ ಬರಾಕತ್ತೇನು ಬೇವ ಅಂತ ಹೇಳ. ನಾನು ಗೊತ್ತಿಲ್ದಂಗೆ ಹೌದೇನು ಬರಾತಿಯೇನು ನನಗೊಂದು ಮಾತು ಹೇಳಿಲ್ಲ ಅಂತೇಳಿ ಮುದ್ದಾಮ ಆಕಿ ಮುಂದೆ ಕರಿತೇನೆ. ಆಯ್ತು ತಗೋ ಬೇವ, ಹಂಗಿದ್ರೆ ಬರ್ತೇನಿ. ನಾಳೆ ಮುಂಜಾನೆ ನಿಂಗೆ ಫೋನ್ ಮಾಡ್ತೇನೆ ತಗೋ, ಬರ್ತೇನಂತ. ನೀ ಆರಾಮಿರ ಯವ್ವ, ನಾನು ನಿನಗೆ ಏನಾರ ಮಾಡ್ಕೊಂಡು ತೊಗೊಂಬರ್ತೇನಂತ. ಈಗ ನಾ ಇಡ್ಲ, ನಾನು ಕೆಲಸ ಅದಾವು. ನಾನು ನಾಳೆ ಬರ್ತೇನೆ ತಗೋ, ಬರೋವಾಗ ಫೋನ್ ಮಾಡ್ತೇನೆ ನಿನಗೆ. ಆತ ನನ್ನ ಮಗಳ, ನೀ ಬರ್ತಿ ಅಂತೇಳಿ ನಾನು ಖುಷಿಯಿಂದ ಕಾಯ್ತಿರ್ತೇನವ್ವ. ನೀ ಲಘು ಬಾ. ಮತ್ತು ನನಗೆ ಮನ್ಸಿಗೆ ಬೇಜಾರು ಮಾಡಬೇಡ. ನೀ ಬರಾಕತಿ ಅಂತ ನಾನು ತುದಿಗಾಲ ಮೇಲೆ ಕಾಯ್ತಿರ್ತೇನೆ ನೋಡ ಮಗಳ. ತಗೋ ಬೇ, ಬರ್ತೇನೆ. ನೀ ಜಾಸ್ತಿ ತಲೆ ಕೆಡಿಸ್ಕೋಬೇಡ ತಗೋ. ಬಂದು ನಾ ಮಾತಾಡ್ತೇನೆ ತಗೋ ಬಂದು. ಆಯ್ತು ತಗೋರ ನನ್ನ ಮಗಳ. ಮತ್ತಿನ್ನಕ್ಕಿ ಬಂದಂದ್ರೆ ಒಟ್ಟು ಹಸ್ತಾಳ ನನಗೆ. ಕೆಲಸ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಂತೆ ಸಿಟ್ಟು ಮಾಡ್ತಾಳೆ. ನಾ ಇಡ್ತೇನೆ ತಗೋರವ. ಆಯ್ತು ತಗೋ ಬೇ, ಇಡು. ಚಲೋತನ ಊಟ ಅದು ಮಾಡ. ನಾ ಬರ್ತೇನೆ ನಾಳೆ. ನೋಡ್ರಿ ಫ್ರೆಂಡ್ಸ್, ಅತ್ತಿ ಸೊಸಿ ನಾದ್ನಿ ಯಾವ ಥರ ಮನೆ ಒಳಗೆ ಇರ್ತೈತ್ರಿ. ಕೆಲವೊಬ್ಬರ ಮನೆ ಒಳಗೆ ಅಂತಲ್ಲ, ಎಲ್ಲರ ಮನೆ ಒಳಗೂ ಅತ್ತಿ ಸೊಸಿ ನಾದ್ನಿದು ಜಗಳ ಇದ್ದೇ ಇರ್ತೈತಿ. ಅದ್ರ ಬಗ್ಗೆ ನಾನೊಂದು ಸಣ್ಣದಾಗಿ ಕಾಮಿಡಿ ವಿಡಿಯೋ ಟೈಪ್ ನಾನು ಮಾಡೀನಿ. ಇನ್ನು ನಾಳೆ ನನ್ನ ಮಗಳು ಬರ್ತಾಳ್ರಿ ಮನೆಗೆ. ನಾಳೆ ನನ್ನ ಮಗಳು ಬಂದ ಮೇಲೆ ನನ್ನ ಸೊಸಿ ಏನು ಮಾಡ್ತಾಳೆ, ನಾನು ಏನು ಮಾಡ್ತೀನಿ, ನನ್ನ ಮಗಳು ಏನು ಮಾಡ್ತಾಳೆ, ಅದೆಲ್ಲ ಇನ್ನೂ ಭಾಳ ಕಾಮಿಡಿ ಐತ್ರಿ. ಸೊ ಪ್ಲೀಸ್, ಭಾಳ ಜನ ವಿಡಿಯೋ ನೋಡಾತೀರಿ, ಸಬ್ಸ್ಕ್ರೈಬ್ ಮಾಡಾತಿಲ್ಲ, ಕಮೆಂಟ್ ಮಾಡಾತಿಲ್ಲ. ಹಂಗೆಲ್ಲ ಮಾಡಬೇಡ್ರಿ. ನೋಡಿ ವಿಡಿಯೋ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟೂ ಮಾಡಿರಿ. ಯಾವ ಥರ ಎಲ್ಲ ನಾ ವಿಡಿಯೋ ತೊಗೊಂಡು ಹೋಗ್ಬೇಕು ಕತಿ ಅಂತ ಹೇಳಿ. ಈ ಅತ್ತಿ ನಾದ್ನಿ ಸೊಸಿದ ಭಾಳ ಅಂದ್ರೆ ಭಾಳ ಕಾಮಿಡಿ ಐತ್ರಿ. ನಾಳೆನೂ ಕಂಟಿನ್ಯೂ ತಪ್ಪದ ವಿಡಿಯೋ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿರಿ. ಆಮೇಲೆ ಈ ವಿಡಿಯೋ ಹೆಂಗೆ ಅನ್ಸಿತ್ತಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.